ಹಾಯ್ ಗೆಳೆಯರೆ, ಕಾವೇರಿ ನದಿ ಕರ್ನಾಟಕದ ಜೀವ ನದಿ ಅಂತೂ ಇದಕ್ಕೆ ನಾವು ಕರೀತೇವೆ. ನೀವು ಯಾವಾಗಲಾದರೂ ಯೋಚನೆ ಮಾಡಿದ್ದೀರಾ ಕಾವೇರಿ ನದಿ ಇಲ್ಲ ಅಂದರೆ ಏನಾಗುತ್ತಿತ್ತು? ಕಾವೇರಿ ನದಿ ಇಲ್ಲ ಅಂದರೆ ತಮಿಳುನಾಡು ರಾಜ್ಯನೇ ಇರ್ತಿರಲಿಲ್ಲ. ನಮ್ಮ ಮೈಸೂರು, ಕೊಡಗು, ಮಂಡ್ಯ, ರಾಮನಗರ, ಬೆಂಗಳೂರು ಜಿಲ್ಲೆನೇ ಇರ್ತಾ ಇರಲಿಲ್ಲ. ನೀವು ಯೋಚನೆ ಮಾಡೋಕ್ಕಾಗುತ್ತಾ ಈ ನದಿ ಎಷ್ಟು ಇಂಪಾರ್ಟೆಂಟ್ ಇದೆ ಅಂತ? ಈ ನದಿಯ ಬಗ್ಗೆ ಯಾವಾಗಲಾದರೂ ತಿಳಿದುಕೊಳ್ಳೋಕ್ಕೆ ಪ್ರಯತ್ನ ಪಟ್ಟಿದ್ದೀರಾ? ಸೊ ಬನ್ನಿ, ತಲೆ ಕೆಡಿಸ್ಕೋಬೇಡಿ, ಇದಕ್ಕೆ ನಾನು ಉತ್ತರ ಕೊಡ್ತೀನಿ. ಈ ನದಿಯ ಒಂದು ಸಂಪೂರ್ಣ ಜ್ಞಾನವನ್ನು ನಿಮಗೆ ಕೊಡ್ತಾ ಇದ್ದೀನಿ. ಈ ನದಿ ಎಲ್ಲಿ ಹುಟ್ಟುತ್ತೆ, ಹೇಗೆ ಎಲ್ಲೆಲ್ಲಿ ಹರಿದು ಹೋಗುತ್ತದೆ ಮತ್ತು ಎಷ್ಟು ಇಂಪಾರ್ಟೆಂಟ್ ಇದೆ ಮತ್ತು ಎಲ್ಲಿ ಹೋಗಿ ಇದರ ನದಿಯ ಕೊನೆ ಆಗುತ್ತೆ. ಸೊ ಬನ್ನಿ, ಆ ಇನ್ಫಾರ್ಮೇಷನ್ ನಿಮಗೆ ತಿಳಿದುಕೊಳ್ಳೋಣ. ವಿಡಿಯೋನ ಸ್ಟಾರ್ಟ್ ಮಾಡೋಣ. ಕಾವೇರಿ ನದಿ ದಕ್ಷಿಣ ಭಾರತದ ಒಂದು ಪ್ರಮುಖ ನದಿ. ಇದು ಕರ್ನಾಟಕದ ಕೊಡಗು ಜಿಲ್ಲೆಯ ತಲಕಾವೇರಿಯಲ್ಲಿ ಹುಟ್ಟುತ್ತದೆ, ಅಂದರೆ ಪಶ್ಚಿಮ ಘಟ್ಟಗಳಲ್ಲಿ ಇದು ಹುಟ್ಟುತ್ತದೆ ಮತ್ತು ಕರ್ನಾಟಕ, ತಮಿಳುನಾಡು ಮೂಲಕ ಹರಿದು ಬಂಗಾಳ ಕೊಲ್ಲಿಗೆ ಸೇರುತ್ತದೆ. ಕಾವೇರಿ ನದಿಯ ಟೋಟಲು 800 ಕಿಲೋಮೀಟರಷ್ಟು ಉದ್ದ ಹರಿಯುತ್ತದೆ. ಟೋಟಲ್ ಇದು ಮೂಲ ತಲಕಾವೇರಿ ಮತ್ತು ಕರ್ನಾಟಕದ ಪಶ್ಚಿಮ ಘಟ್ಟದಲ್ಲಿ ಹುಟ್ಟುತ್ತದೆ. ನೆನಪಿರಲಿ. ವ್ಯಾಪ್ತಿಯ ರಾಜ್ಯಗಳು ಯಾವ್ಯಾವ ಅಂದರೆ, ಯಾವ್ಯಾವ ರಾಜ್ಯಗಳು ಸ್ವಲ್ಪ ಇದರ ಮೇಲೆ ಡಿಪೆಂಡ್ ಇದ್ದಾವೆ ಅಂದರೆ ಕರ್ನಾಟಕ, ತಮಿಳುನಾಡು, ಕೇರಳ ಮತ್ತು ಪುದುಚೇರಿ. ಈ ರಾಜ್ಯಗಳು ಇದರ ಮೇಲೆ ತುಂಬಾ ಡಿಪೆಂಡ್ ಆಗಿವೆ. ಪ್ರಮುಖ ಇದರ ಉಪನದಿಗಳು ಇರ್ತವೆ, ಅಂದರೆ ಒಂದು ನದಿಗೆ ಇನ್ನೊಂದು ನದಿ ಜಾಯಿಂಟ್ ಆಗ್ತಾನೆ ಇರ್ತದೆ. ಸೊ ಕಾವೇರಿ ನದಿಯ ಉಪನದಿಗಳು ಯಾವ್ಯಾವು ನೋಡೋಣ ಬನ್ನಿ. ಮೊದಲನೇದು ಹೇಮಾವತಿ, ಶಿಂಷಾ, ಅರ್ಕಾವತಿ, ಭವಾನಿ, ನೋಯಲ್ ಮತ್ತು ಅಮರಾವತಿ. ಹೇಮಾವತಿ, ಶಿಂಷಾ, ಅರ್ಕಾವತಿ, ಭವಾನಿ, ನೋಯಲ್ ಮತ್ತು ಅಮರಾವತಿ ಇವು ಕಾವೇರಿ ನದಿಯ ಉಪನದಿಗಳು. ಒಂದು ಆದಮೇಲೆ ಈ ನದಿಗಳಿಗೆ ಜಾಯಿಂಟ್ ಆಗುತ್ತಾ ಇರುತ್ತದೆ. ಅದಕ್ಕೋಸ್ಕರ ಇವುಗಳಿಗೆ ಉಪನದಿ ಅಂತ ಹೇಳ್ತಾರೆ. ನದಿಯ ಉದ್ದಕ್ಕೆ ಇರುವ ಪ್ರಮುಖ ನಗರಗಳು ಯಾವುವು ಅಂದರೆ ಮೈಸೂರು, ಶ್ರೀರಂಗಪಟ್ಟಣ, ಇಡೂರು, ಬೆಂಗಳೂರು, ಅಂದರೆ ಬೆಂಗಳೂರು ಬರಲ್ಲ, ಬೆಂಗಳೂರಿನವರು ತುಂಬಾ ಡಿಪೆಂಡ್ ಆಗಿದ್ದಾರೆ, ತಿರುಚಿರಾಪಳ್ಳಿ ಮತ್ತು ನಮ್ಮ ಕರ್ನಾಟಕದ ಅಷ್ಟೇ ಹೇಳ್ತಾ ಇದ್ದೇನೆ ನಾನು ಸದ್ಯಕ್ಕೆ. ನಗರಗಳು ಯಾವ್ಯಾವು ಅಂದರೆ ಇಂಪಾರ್ಟೆಂಟ್ ಇರುವುದು. ಎರಡನೇದು, ಇಲ್ಲಿ ಕಟ್ಟಿರುವ ಈ ಕಾವೇರಿ ನದಿಗೆ ಅಡ್ಡಲಾಗಿ ಕಟ್ಟಿರುವ ಅಣೆಕಟ್ಟುಗಳು ಯಾವ್ಯಾವು ಅಂದರೆ ಅದು ಎಲ್ಲರಿಗೂ ಮೊದಲದು ಗೊತ್ತು. ಕರ್ನಾಟಕದಲ್ಲಿ ಕೃಷ್ಣರಾಜಸಾಗರ ಅಂದರೆ KRS ಅಂತ ನಾವು ಹೇಳ್ತೇವೆ, ಇದು ಕರ್ನಾಟಕದಲ್ಲಿದೆ. ಎರಡನೇದು ಮೆಟ್ಟೂರು ಅಣೆಕಟ್ಟು, ಇದು ತಮಿಳುನಾಡಿನಲ್ಲಿದೆ. ಮತ್ತು ಗ್ರ್ಯಾಂಡ್ ಅಣಿಕಟ್, ಇದನ್ನು ಕಲ್ಲನೈ ಅಣೆಕಟ್ಟು ಅಂತ ತಮಿಳುನಾಡದವರು ಕೊಳ್ಳುತ್ತಾರೆ. ಇದು ಚೋಳ ರಾಜ್ಯದ ಒಂದು ಕರಿಕಾಲದಲ್ಲಿ ಇದನ್ನು ನಿರ್ಮಿಸಿದರು. ಗ್ರ್ಯಾಂಡ್ ಅಣಿಕಟ್ಟನ್ನು ಚೋಳರು ನಿರ್ಮಿಸಿದರು. ಕಾವೇರಿ ನದಿಯ ಮಹತ್ವ ಏನಿದೆ ಅಂದರೆ ನೀರಾವರಿ ಮತ್ತು ಕರ್ನಾಟಕ, ತಮಿಳುನಾಡಿನ ಒಂದು ಕೃಷಿಗೆ ತುಂಬಾ ಇಂಪಾರ್ಟೆಂಟ್ ಆದ ಒಂದು ನದಿ ಇದು. ಈ ಕರ್ನಾಟಕ ಮತ್ತು ತಮಿಳುನಾಡು ಜನ ಕೃಷಿಗೆ ತುಂಬಾ ಡಿಪೆಂಡ್ ಆಗಿದ್ದಾರೆ. ಮತ್ತು ಕುಡಿಯುವ ನೀರಿಗಂತೂ ಇದು ತುಂಬಾ ಇಂಪಾರ್ಟೆಂಟು. ಅದರಲ್ಲಿ ಅನೇಕ ಪಟ್ಟಣಗಳು ಬರುತ್ತವೆ ಮತ್ತು ನಗರಗಳು. ಮತ್ತು ಕಾವೇರಿ ನದಿಯಿಂದ ನಾವು ಜಲ ವಿದ್ಯುತ್ ಶಕ್ತಿಯನ್ನು ನಾವು ರೆಡಿ ಮಾಡ್ತೇವೆ. ಹಲವಾರು ಅಣೆಕಟ್ಟುಗಳು ಮತ್ತು ವಿದ್ಯುತ್ ಉತ್ಪಾದನೆಗೆ ಇದು ತುಂಬಾ ಇಂಪಾರ್ಟೆಂಟ್ ಆಗಿವೆ, ಅಂದರೆ ಎಲೆಕ್ಟ್ರಿಸಿಟಿ ರೆಡಿ ಮಾಡುವುದಕ್ಕೆ. ಇದರಿಂದ ನಾವು ತುಂಬಾ ಎಲೆಕ್ಟ್ರಿಸಿಟಿ ಇಂಪಾರ್ಟೆಂಟ್ ಮಾಡುತ್ತೇವೆ. ಮತ್ತು ಅಷ್ಟೇ ಅಲ್ಲ, ಕಾವೇರಿ ನದಿಯು ಒಂದು ಧಾರ್ಮಿಕ ಪ್ರಾಮುಖ್ಯತೆಯನ್ನು ಹೊಂದಿದೆ ಹಿಂದೂ ಸಮಾಜದಲ್ಲಿ. ಇದು ಹಿಂದೂ ಧರ್ಮದಲ್ಲಿ ಪವಿತ್ರವೆಂದು ಪರಿಗಣಿಸುವ ಒಂದು ನದಿ. ಅದರ ದಡದಲ್ಲಿ ಅನೇಕ ದೇವಾಲಯಗಳಿವೆ. ಇದರ ದಡದಲ್ಲಿ ಕಾವೇರಿ ಜಲ ವಿವಾದ, ನೀರು ಹಂಚಿಕೆ ಮತ್ತು ವಿಚಾರದಲ್ಲಿ ಕರ್ನಾಟಕ ಮತ್ತು ತಮಿಳುನಾಡು ಇದುವರೆಗೂ ದೀರ್ಘಕಾಲದಿಂದ ಫೈಟ್ ಮಾಡ್ತಾನೇ ಬಂದಿದ್ದೀವಿ ನಾವು. ಯಾಕೆ, ಯಾವಾಗ ಈ ನದಿ ಮೊದಲು ಡಿಪೆಂಡ್ ಇರೋದು ಮಳೆಗಾಲದಲ್ಲಿ. ಸಖತ್ತಾಗಿ ಮಳೆ ಆದರೆ ನೀರಿರುತ್ತದೆ. ಆದರೆ ಯಾವಾಗ ಮಳೆ ಕಡಿಮೆ ಬರುತ್ತದೆ ಆವಾಗ ಎರಡು ಸ್ಟೇಟ್ಗಳು ನಾವು ಹೊಡೆದಾಡೋದೇ ಆಗುತ್ತದೆ. ನಮ್ಮ ರಾಜ್ಯದಲ್ಲಿ ಹುಟ್ಟಿರುವ ಕಾವೇರಿ ನದಿ ಜಾಸ್ತಿ ನೀರನ್ನು ನಾವು ಬಳಸೋದಿಲ್ಲ, ತಮಿಳುನಾಡಿಗೆ ಕೊಡಬೇಕಂತ ಒಂದು ರೂಲ್ಸ್ ಈ ಥರ ಇದೆ. ಯಾಕೆಂದರೆ ಜನಸಂಖ್ಯೆ ಅಲ್ಲಿ ಜಾಸ್ತಿ ಇದೆ ಅಂತ ಹೀಗೆ ಇವರು ಮಾಡ್ತಾರೆ. ಸೊ ತುಂಬ ನದಿಗಳು ಈಗ ನಾವು ನೋಡ್ತಾ ಇರ್ಬೋದು. ಮೇಲೆ ಗಂಗಾ, ಯಮುನಾ ನದಿಗಳು ಇವೆ. ಅವು ಎಲ್ಲಿ ಹುಟ್ಟುತ್ತೇವೆ ಅಂದರೆ ಹಿಮಾಲಯದಲ್ಲಿ ಹುಟ್ಟುತ್ತೆ. ಅಲ್ಲಿ ಮಳೆ ಆದರೂ ಅಷ್ಟೇ, ಮಳೆ ಆಗಲಿಕ್ಕಂದ್ರೆ ಅಷ್ಟೇ. ಮಳೆ ಆದರೆ ಮಳೆಯ ನೀರು ಬರುತ್ತದೆ. ಮಳೆ ಆಗಲಿಲ್ಲ, ಬಿಸಿಲು ಜಾಸ್ತಿ ಇದೆ ಅಂದರೆ ಹಿಮ ಕರಗಿ ಅದರಿಂದ ನೀರು ಬರ್ತಾ ಇರ್ತದೆ. ಅದಕ್ಕೋಸ್ಕರ ನೀವು ನಾರ್ತ್ ಭಾರತದಲ್ಲಿ ಅಂದರೆ ಉತ್ತರ ಭಾರತದಲ್ಲಿ ಜಾಸ್ತಿ ಇದನ್ನೆಲ್ಲ ಪ್ರಾಬ್ಲಮ್ ಫೇಸ್ ಮಾಡಲ್ಲ ಅಲ್ಲಿ ಜನರು. ನಾವು ಯಾವಾಗಲೂ ಅವ್ರಿಗೆ ಹೇಳಿದರೆ ಕಾವೇರಿ ಕಿರಿಕಿರಪ್ಪ ಅಂತ ಅಂತಾರೆ ಅವರು. ಯಾಕಂದರೆ ಯಾವಾಗ ಮಳೆ ಆಗುವುದಿಲ್ಲ ಆವಾಗ ನಾವು ತುಂಬಾ ಸಂಘರ್ಷ ಪಡಬೇಕಾಗುತ್ತದೆ. ಸೊ ಈ ಒಂದು ಕಾವೇರಿ ನದಿಯ ಒಂದು ಸಣ್ಣ ಇನ್ಫಾರ್ಮೇಷನ್ ನಿಮಗೆ ಗೊತ್ತಾಗಿದೆ ಅಂತ ತಿಳಿದುಕೊಂಡಿದ್ದೀನಿ. ಇದು ಎಲ್ಲಿ ಹುಟ್ಟುತ್ತದೆ, ಎಲ್ಲಿ ಹೋಗುತ್ತದೆ ಅಂತ, ಮತ್ತು ಇದರ ಉಪನದಿಗಳು ಯಾವ್ಯಾವು ಮತ್ತು ಯಾವ ನಗರಗಳಲ್ಲಿ ಇದು ಹಾದು ಹೋಗುತ್ತದೆ ನಾನು ನಮ್ಮ ರಾಜ್ಯದಷ್ಟೇ ಹೇಳಿದ್ದೀನಿ. ಸೊ ನೆಕ್ಸ್ಟು ಗಂಗಾ ನದಿ, ಯಮುನಾ ನದಿ ಮೇಲೆ ವಿಡಿಯೋ ಮಾಡಲ ಸಂಪೂರ್ಣ. ಅದು ಹೇಗೆ ಹರಿಯುತ್ತದೆ, ಎಲ್ಲಿಂದ ಹುಟ್ಟುತ್ತದೆ, ಯಾವ್ಯಾವ ದೇಶದಲ್ಲಿ ಹಾದು ಹೋಗುತ್ತದೆ, ಅದರ ಬಗ್ಗೆ ಒಂದು ವಿಡಿಯೋ ಮಾಡಲಿ ಅಂದರೆ ಕಮೆಂಟ್ನಲ್ಲಿ ಬರೀರಿ. ಎಸ್ ಅಂತ ಇಷ್ಟು ಬರೆದರೆ ಸಾಕು. ಸೊ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ನಿಮ್ಮ ಸ್ನೇಹಿತರಿಗೆ ನಾನು ಶೇರ್ ಮಾಡಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಗುಡ್ ಬೈ.